ಒಬ್ಬೊಬ್ಬರೇ ಬಹಿರಂಗವಾಗಿ ಅಸಮಾಧಾನವನ್ನ ತೋಡ್ಕೊಳ್ತಾ ಇದ್ರೆ ಇತ್ತ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ನನಗೂ ಈ ಲಂಚಾವತಾರಕ್ಕೂ ಸಂಬಂಧವೇ ಇಲ್ಲ, ನನಗೆ ಅದ್ರ ಬಗ್ಗೆ ಯಾರೂ ಭೇಟಿಯಾಗಿಲ್ಲ, ದೂರನ್ನ ಕೂಡ ಕೊಟ್ಟಿಲ್ಲ, ಸಮಸ್ಯೆಯನ್ನೂ ಹೇಳ್ಕೊಂಡಿಲ್ಲ ಅಂತ ಹೇಳಿ ಸ್ಟ್ಯಾಂಡರ್ಡ್ ಡೈಲಾಗ್ ಹೊಡೆದಿದ್ದಾರೆ. ಇಲ್ಲಿವರೆಗೆ ಯಾರೂ ನನ್ನ ಭೇಟಿ ಆಗಿಲ್ಲ, ಲಂಚಾವತಾರದ ಬಗ್ಗೆ ಯಾರೂ ದೂರನ್ನ ಕೂಡ ಕೊಟ್ಟಿಲ್ಲ ಅಂತ ಹೇಳಿ ಬೆಂಗಳೂರಿನಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಮೊನ್ನೆ ಬಿ ಆರ್ ಪಟೇಲ್ ಆರೋಪ ಮಾಡಿದ ನಮಗೆ ಗೊತ್ತಿರಲ್ಲ, ಯಾರ್ಯಾರು ಕಮಿಷನ್ ಕೊಟ್ಟು ಹಾಕ್ಸೋ ಬರ್ತಾರೆ, ನನಗೆ ಯಾರು ಇಲ್ಲಿವರೆಗೂ ನನ್ನ ಮಾಹಿತಿ ಇಲ್ಲ, ನಾನು ವಿಚಾರಿಸಿ ಹೇಳ್ತೀನಿ. ಮೊನ್ನೆ ಬಿ ಆರ್ ಪಟೇಲ್ ಆರೋಪ ಮಾಡಿದ ನಮಗೆ ಗೊತ್ತಿರಲ್ಲ, ಯಾರ್ಯಾರು ಕಮಿಷನ್ ಕೊಟ್ಟು ಹಾಕ್ಸೋ ಬರ್ತಾರೆ, ನನಗೆ ಯಾರು ಇಲ್ಲಿವರೆಗೂ ನನ್ನ ಮಾಹಿತಿ ಇಲ್ಲ, ನಾನು ವಿಚಾರಿಸಿ ಹೇಳ್ತೀನಿ. ಮೊನ್ನೆ ಬಿ ಆರ್ ಪಟೇಲ್ ಆರೋಪ ಮಾಡಿದ ನಮಗೆ ಗೊತ್ತಿರಲ್ಲ, ಯಾರ್ಯಾರು ಕಮಿಷನ್ ಕೊಟ್ಟು ಹಾಕ್ಸೋ ಬರ್ತಾರೆ, ನನಗೆ ಯಾರು ಇಲ್ಲಿವರೆಗೂ ನನ್ನ ಮಾಹಿತಿ ಇಲ್ಲ, ನಾನು ವಿಚಾರಿಸಿ ಹೇಳ್ತೀನಿ. ಮೊನ್ನೆ ಬಿ ಆರ್ ಪಟೇಲ್ ಆರೋಪ ಮಾಡಿದ ನಮಗೆ ಗೊತ್ತಿರಲ್ಲ, ಯಾರ್ಯಾರು ಕಮಿಷನ್ ಕೊಟ್ಟು ಹಾಕ್ಸೋ ಬರ್ತಾರೆ, ನನಗೆ ಯಾರು ಇಲ್ಲಿವರೆಗೂ ನನ್ನ ಮಾಹಿತಿ ಇಲ್ಲ, ನಾನು ವಿಚಾರಿಸಿ ಹೇಳ್ತೀನಿ. ಮೊನ್ನೆ ಬಿ ಆರ್ ಪಟೇಲ್ ಆರೋಪ ಮಾಡಿದ ನಮಗೆ ಗೊತ್ತಿರಲ್ಲ, ಯಾರ್ಯಾರು ಕಮಿಷನ್ ಕೊಟ್ಟು ಹಾಕ್ಸೋ ಬರ್ತಾರೆ, ನನಗೆ ಯಾರು ಇಲ್ಲಿವರೆಗೂ ನನ್ನ ಮಾಹಿತಿ ಇಲ್ಲ. ನಾಯಕರು ಒಬ್ಬೊಬ್ಬರೇ ಬಹಿರಂಗವಾಗಿ ಅಸಮಾಧಾನವನ್ನ ತೋಡ್ಕೊಳ್ತಾ ಇದ್ರೆ ಇತ್ತ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ನನಗೂ ಈ ಲಂಚಾವತಾರಕ್ಕೂ ಸಂಬಂಧವೇ ಇಲ್ಲ, ನನಗೆ ಅದ್ರ ಬಗ್ಗೆ ಯಾರೂ ಭೇಟಿಯಾಗಿಲ್ಲ, ದೂರನ್ನ ಕೂಡ ಕೊಟ್ಟಿಲ್ಲ, ಸಮಸ್ಯೆಯನ್ನೂ ಹೇಳ್ಕೊಂಡಿಲ್ಲ ಅಂತ ಹೇಳಿ ಸ್ಟ್ಯಾಂಡರ್ಡ್ ಡೈಲಾಗ್ ಹೊಡೆದಿದ್ದಾರೆ. ಇಲ್ಲಿವರೆಗೆ ಯಾರೂ ನನ್ನ ಭೇಟಿ ಆಗಿಲ್ಲ, ಲಂಚಾವತಾರದ ಬಗ್ಗೆ ಯಾರೂ ದೂರನ್ನ ಕೂಡ ಕೊಟ್ಟಿಲ್ಲ ಅಂತ ಹೇಳಿ ಬೆಂಗಳೂರಿನಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಮೊನ್ನೆ ಬಿ ಆರ್ ಪಟೇಲ್ ಆರೋಪ ಮಾಡಿದ ನಮಗೆ ಗೊತ್ತಿರಲ್ಲ, ಯಾರ್ಯಾರು ಕಮಿಷನ್ ಕೊಟ್ಟು ಹಾಕ್ಸೋ ಬರ್ತಾರೆ, ನನಗೆ ಯಾರು ಇಲ್ಲಿವರೆಗೂ ನನ್ನ ಮಾಹಿತಿ ಇಲ್ಲ, ನಾನು ವಿಚಾರಿಸಿ ಹೇಳ್ತೀನಿ. ಮೊನ್ನೆ ಬಿ ಆರ್ ಪಟೇಲ್ ಆರೋಪ ಮಾಡಿದ ನಮಗೆ ಗೊತ್ತಿರಲ್ಲ, ಯಾರ್ಯಾರು ಕಮಿಷನ್ ಕೊಟ್ಟು ಹಾಕ್ಸೋ ಬರ್ತಾರೆ, ನನಗೆ ಯಾರು ಇಲ್ಲಿವರೆಗೂ ನನ್ನ ಮಾಹಿತಿ ಇಲ್ಲ, ನಾನು ವಿಚಾರಿಸಿ ಹೇಳ್ತೀನಿ. ಮೊನ್ನೆ ಬಿ ಆರ್ ಪಟೇಲ್ ಆರೋಪ ಮಾಡಿದ ನಮಗೆ ಗೊತ್ತಿರಲ್ಲ, ಯಾರ್ಯಾರು ಕಮಿಷನ್ ಕೊಟ್ಟು ಹಾಕ್ಸೋ ಬರ್ತಾರೆ, ನನಗೆ ಯಾರು ಇಲ್ಲಿವರೆಗೂ ನನ್ನ ಮಾಹಿತಿ ಇಲ್ಲ, ನಾನು ವಿಚಾರಿಸಿ ಹೇಳ್ತೀನಿ. ಮೊನ್ನೆ ಬಿ ಆರ್ ಪಟೇಲ್ ಆರೋಪ ಮಾಡಿದ ನಮಗೆ ಗೊತ್ತಿರಲ್ಲ, ಯಾರ್ಯಾರು ಕಮಿಷನ್ ಕೊಟ್ಟು ಹಾಕ್ಸೋ ಬರ್ತಾರೆ, ನನಗೆ ಯಾರು ಇಲ್ಲಿವರೆಗೂ ನನ್ನ ಮಾಹಿತಿ ಇಲ್ಲ, ನಾನು ವಿಚಾರಿಸಿ ಹೇಳ್ತೀನಿ. ಮೊನ್ನೆ ಬಿ ಆರ್ ಪಟೇಲ್ ಆರೋಪ ಮಾಡಿದ ನಮಗೆ ಗೊತ್ತಿರಲ್ಲ, ಯಾರ್ಯಾರು ಕಮಿಷನ್ ಕೊಟ್ಟು ಹಾಕ್ಸೋ ಬರ್ತಾರೆ, ನನಗೆ ಯಾರು ಇಲ್ಲಿವರೆಗೂ ನನ್ನ ಮಾಹಿತಿ ಇಲ್ಲ. ನಾಯಕರು ಒಬ್ಬೊಬ್ಬರೇ ಬಹಿರಂಗವಾಗಿ ಅಸಮಾಧಾನವನ್ನ ತೋಡ್ಕೊಳ್ತಾ ಇದ್ರೆ ಇತ್ತ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ನನಗೂ ಈ ಲಂಚಾವತಾರಕ್ಕೂ ಸಂಬಂಧವೇ ಇಲ್ಲ, ನನಗೆ ಅದ್ರ ಬಗ್ಗೆ ಯಾರೂ ಭೇಟಿಯಾಗಿಲ್ಲ, ದೂರನ್ನ ಕೂಡ ಕೊಟ್ಟಿಲ್ಲ, ಸಮಸ್ಯೆಯನ್ನೂ ಹೇಳ್ಕೊಂಡಿಲ್ಲ ಅಂತ ಹೇಳಿ ಸ್ಟ್ಯಾಂಡರ್ಡ್ ಡೈಲಾಗ್ ಹೊಡೆದಿದ್ದಾರೆ. ಇಲ್ಲಿವರೆಗೆ ಯಾರೂ ನನ್ನ ಭೇಟಿ ಆಗಿಲ್ಲ, ಲಂಚಾವತಾರದ ಬಗ್ಗೆ ಯಾರೂ ದೂರನ್ನ ಕೂಡ ಕೊಟ್ಟಿಲ್ಲ ಅಂತ ಹೇಳಿ ಬೆಂಗಳೂರಿನಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಮೊನ್ನೆ ಬಿ ಆರ್ ಪಟೇಲ್ ಆರೋಪ ಮಾಡಿದ ನಮಗೆ ಗೊತ್ತಿರಲ್ಲ, ಯಾರ್ಯಾರು ಕಮಿಷನ್ ಕೊಟ್ಟು ಹಾಕ್ಸೋ ಬರ್ತಾರೆ, ನನಗೆ ಯಾರು ಇಲ್ಲಿವರೆಗೂ ನನ್ನ ಮಾಹಿತಿ ಇಲ್ಲ, ನಾನು ವಿಚಾರಿಸಿ ಹೇಳ್ತೀನಿ. ಮೊನ್ನೆ ಬಿ ಆರ್ ಪಟೇಲ್ ಆರೋಪ ಮಾಡಿದ ನಮಗೆ ಗೊತ್ತಿರಲ್ಲ, ಯಾರ್ಯಾರು ಕಮಿಷನ್ ಕೊಟ್ಟು ಹಾಕ್ಸೋ ಬರ್ತಾರೆ, ನನಗೆ ಯಾರು ಇಲ್ಲಿವರೆಗೂ ನನ್ನ ಮಾಹಿತಿ ಇಲ್ಲ, ನಾನು ವಿಚಾರಿಸಿ ಹೇಳ್ತೀನಿ. ಮೊನ್ನೆ ಬಿ ಆರ್ ಪಟೇಲ್ ಆರೋಪ ಮಾಡಿದ ನಮಗೆ ಗೊತ್ತಿರಲ್ಲ, ಯಾರ್ಯಾರು ಕಮಿಷನ್ ಕೊಟ್ಟು ಹಾಕ್ಸೋ ಬರ್ತಾರೆ, ನನಗೆ ಯಾರು ಇಲ್ಲಿವರೆಗೂ ನನ್ನ ಮಾಹಿತಿ ಇಲ್ಲ, ನಾನು ವಿಚಾರಿಸಿ ಹೇಳ್ತೀನಿ. ಮೊನ್ನೆ ಬಿ ಆರ್ ಪಟೇಲ್ ಆರೋಪ ಮಾಡಿದ ನಮಗೆ ಗೊತ್ತಿರಲ್ಲ, ಯಾರ್ಯಾರು ಕಮಿಷನ್ ಕೊಟ್ಟು ಹಾಕ್ಸೋ ಬರ್ತಾರೆ, ನನಗೆ ಯಾರು ಇಲ್ಲಿವರೆಗೂ ನನ್ನ ಮಾಹಿತಿ ಇಲ್ಲ, ನಾನು ವಿಚಾರಿಸಿ ಹೇಳ್ತೀನಿ. ಮೊನ್ನೆ ಬಿ ಆರ್ ಪಟೇಲ್ ಆರೋಪ ಮಾಡಿದ ನಮಗೆ ಗೊತ್ತಿರಲ್ಲ, ಯಾರ್ಯಾರು ಕಮಿಷನ್ ಕೊಟ್ಟು ಹಾಕ್ಸೋ ಬರ್ತಾರೆ, ನನಗೆ ಯಾರು ಇಲ್ಲಿವರೆಗೂ ನನ್ನ ಮಾಹಿತಿ ಇಲ್ಲ. ನಾಯಕರು ಒಬ್ಬೊಬ್ಬರೇ ಬಹಿರಂಗವಾಗಿ ಅಸಮಾಧಾನವನ್ನ ತೋಡ್ಕೊಳ್ತಾ ಇದ್ರೆ ಇತ್ತ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ನನಗೂ ಈ ಲಂಚಾವತಾರಕ್ಕೂ ಸಂಬಂಧವೇ ಇಲ್ಲ, ನನಗೆ ಅದ್ರ ಬಗ್ಗೆ ಯಾರೂ ಭೇಟಿಯಾಗಿಲ್ಲ, ದೂರನ್ನ ಕೂಡ ಕೊಟ್ಟಿಲ್ಲ, ಸಮಸ್ಯೆಯನ್ನೂ ಹೇಳ್ಕೊಂಡಿಲ್ಲ ಅಂತ ಹೇಳಿ ಸ್ಟ್ಯಾಂಡರ್ಡ್ ಡೈಲಾಗ್ ಹೊಡೆದಿದ್ದಾರೆ. ಇಲ್ಲಿವರೆಗೆ ಯಾರೂ ನನ್ನ ಭೇಟಿ ಆಗಿಲ್ಲ, ಲಂಚಾವತಾರದ ಬಗ್ಗೆ ಯಾರೂ ದೂರನ್ನ ಕೂಡ ಕೊಟ್ಟಿಲ್ಲ ಅಂತ ಹೇಳಿ ಬೆಂಗಳೂರಿನಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಮೊನ್ನೆ ಬಿ ಆರ್ ಪಟೇಲ್ ಆರೋಪ ಮಾಡಿದ ನಮಗೆ ಗೊತ್ತಿರಲ್ಲ, ಯಾರ್ಯಾರು ಕಮಿಷನ್ ಕೊಟ್ಟು ಹಾಕ್ಸೋ ಬರ್ತಾರೆ, ನನಗೆ ಯಾರು ಇಲ್ಲಿವರೆಗೂ ನನ್ನ ಮಾಹಿತಿ ಇಲ್ಲ, ನಾನು ವಿಚಾರಿಸಿ ಹೇಳ್ತೀನಿ. ಮೊನ್ನೆ ಬಿ ಆರ್ ಪಟೇಲ್ ಆರೋಪ ಮಾಡಿದ ನಮಗೆ ಗೊತ್ತಿರಲ್ಲ, ಯಾರ್ಯಾರು ಕಮಿಷನ್ ಕೊಟ್ಟು ಹಾಕ್ಸೋ ಬರ್ತಾರೆ, ನನಗೆ ಯಾರು ಇಲ್ಲಿವರೆಗೂ ನನ್ನ ಮಾಹಿತಿ ಇಲ್ಲ, ನಾನು ವಿಚಾರಿಸಿ ಹೇಳ್ತೀನಿ. ಮೊನ್ನೆ ಬಿ ಆರ್ ಪಟೇಲ್ ಆರೋಪ ಮಾಡಿದ ನಮಗೆ ಗೊತ್ತಿರಲ್ಲ, ಯಾರ್ಯಾರು ಕಮಿಷನ್ ಕೊಟ್ಟು ಹಾಕ್ಸೋ ಬರ್ತಾರೆ, ನನಗೆ ಯಾರು ಇಲ್ಲಿವರೆಗೂ ನನ್ನ ಮಾಹಿತಿ ಇಲ್ಲ, ನಾನು ವಿಚಾರಿಸಿ ಹೇಳ್ತೀನಿ. ಮೊನ್ನೆ ಬಿ ಆರ್ ಪಟೇಲ್ ಆರೋಪ ಮಾಡಿದ ನಮಗೆ ಗೊತ್ತಿರಲ್ಲ, ಯಾರ್ಯಾರು ಕಮಿಷನ್ ಕೊಟ್ಟು ಹಾಕ್ಸೋ ಬರ್ತಾರೆ, ನನಗೆ ಯಾರು ಇಲ್ಲಿವರೆಗೂ ನನ್ನ ಮಾಹಿತಿ ಇಲ್ಲ, ನಾನು ವಿಚಾರಿಸಿ ಹೇಳ್ತೀನಿ. ಮೊನ್ನೆ ಬಿ ಆರ್ ಪಟೇಲ್ ಆರೋಪ ಮಾಡಿದ ನಮಗೆ ಗೊತ್ತಿರಲ್ಲ, ಯಾರ್ಯಾರು ಕಮಿಷನ್ ಕೊಟ್ಟು ಹಾಕ್ಸೋ ಬರ್ತಾರೆ, ನನಗೆ ಯಾರು ಇಲ್ಲಿವರೆಗೂ ನನ್ನ ಮಾಹಿತಿ ಇಲ್ಲ. ನಾಯಕರು ಒಬ್ಬೊಬ್ಬರೇ ಬಹಿರಂಗವಾಗಿ ಅಸಮಾಧಾನವನ್ನ ತೋಡ್ಕೊಳ್ತಾ ಇದ್ರೆ ಇತ್ತ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ನನಗೂ ಈ ಲಂಚಾವತಾರಕ್ಕೂ ಸಂಬಂಧವೇ ಇಲ್ಲ, ನನಗೆ ಅದ್ರ ಬಗ್ಗೆ ಯಾರೂ ಭೇಟಿಯಾಗಿಲ್ಲ, ದೂರನ್ನ ಕೂಡ ಕೊಟ್ಟಿಲ್ಲ, ಸಮಸ್ಯೆಯನ್ನೂ ಹೇಳ್ಕೊಂಡಿಲ್ಲ ಅಂತ ಹೇಳಿ ಸ್ಟ್ಯಾಂಡರ್ಡ್ ಡೈಲಾಗ್ ಹೊಡೆದಿದ್ದಾರೆ. ಇಲ್ಲಿವರೆಗೆ ಯಾರೂ ನನ್ನ ಭೇಟಿ ಆಗಿಲ್ಲ, ಲಂಚಾವತಾರದ ಬಗ್ಗೆ ಯಾರೂ ದೂರನ್ನ ಕೂಡ ಕೊಟ್ಟಿಲ್ಲ ಅಂತ ಹೇಳಿ ಬೆಂಗಳೂರಿನಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ.
ಮೊನ್ನೆ ಬಿಆರ್ ಪಟೇಲ್ ಆರೋಪ ಮಾಡಿದ ನಮಗೆ ಗೊತ್ತಿರಲ್ಲ ಯಾರ್ಯಾರು ಕಮಿಷನ್ ಕೊಟ್ಟು ಹಾಕ್ಸೋ ಬರ್ತಾರೆ. ನನಗೆ ಯಾರು ಇಲ್ಲಿವರೆಗೂ ನನ್ನ ಮಾಹಿತಿ ಇಲ್ಲ, ನಾನು ವಿಚಾರಿಸಿ ಹೇಳ್ತೀನಿ. ಮೊನ್ನೆ ಬಿಆರ್ ಪಟೇಲ್ ಆರೋಪ ಮಾಡಿದ ನಮಗೆ ಗೊತ್ತಿರಲ್ಲ ಯಾರ್ಯಾರು ಕಮಿಷನ್ ಕೊಟ್ಟು ಹಾಕ್ಸೋ ಬರ್ತಾರೆ. ನನಗೆ ಯಾರು ಇಲ್ಲಿವರೆಗೂ ನನ್ನ ಮಾಹಿತಿ ಇಲ್ಲ, ನಾನು ವಿಚಾರಿಸಿ ಹೇಳ್ತೀನಿ. ಮೊನ್ನೆ ಬಿಆರ್ ಪಟೇಲ್ ಆರೋಪ ಮಾಡಿದ ನಮಗೆ ಗೊತ್ತಿರಲ್ಲ ಯಾರ್ಯಾರು ಕಮಿಷನ್ ಕೊಟ್ಟು ಹಾಕ್ಸೋ ಬರ್ತಾರೆ. ನನಗೆ ಯಾರು ಇಲ್ಲಿವರೆಗೂ ನನ್ನ ಮಾಹಿತಿ ಇಲ್ಲ, ನಾನು ವಿಚಾರಿಸಿ ಹೇಳ್ತೀನಿ. ಮೊನ್ನೆ ಬಿಆರ್ ಪಟೇಲ್ ಆರೋಪ ಮಾಡಿದ ನಮಗೆ ಗೊತ್ತಿರಲ್ಲ ಯಾರ್ಯಾರು ಕಮಿಷನ್ ಕೊಟ್ಟು ಹಾಕ್ಸೋ ಬರ್ತಾರೆ. ನನಗೆ ಯಾರು ಇಲ್ಲಿವರೆಗೂ ನನ್ನ ಮಾಹಿತಿ ಇಲ್ಲ, ನಾನು ವಿಚಾರಿಸಿ ಹೇಳ್ತೀನಿ. ಮೊನ್ನೆ ಬಿಆರ್ ಪಟೇಲ್ ಆರೋಪ ಮಾಡಿದ ನಮಗೆ ಗೊತ್ತಿರಲ್ಲ ಯಾರ್ಯಾರು ಕಮಿಷನ್ ಕೊಟ್ಟು ಹಾಕ್ಸೋ ಬರ್ತಾರೆ. ನನಗೆ ಯಾರು ಇಲ್ಲಿವರೆಗೂ ನನ್ನ ಮಾಹಿತಿ ಇಲ್ಲ. ನಾಯಕರು ಒಬ್ಬೊಬ್ಬರೇ ಬಹಿರಂಗವಾಗಿ ಅಸಮಾಧಾನವನ್ನ ತೋಡ್ಕೊಳ್ತಾ ಇದ್ರೆ ಇತ್ತ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ನನಗೂ ಈ ಲಂಚಾವತಾರಕ್ಕೂ ಸಂಬಂಧವೇ ಇಲ್ಲ, ನನಗೆ ಅದ್ರ ಬಗ್ಗೆ ಯಾರೂ ಭೇಟಿಯಾಗಿಲ್ಲ, ದೂರನ್ನ ಕೂಡ ಕೊಟ್ಟಿಲ್ಲ, ಸಮಸ್ಯೆಯನ್ನೂ ಹೇಳ್ಕೊಂಡಿಲ್ಲ ಅಂತ ಹೇಳಿ ಸ್ಟ್ಯಾಂಡರ್ಡ್ ಡೈಲಾಗ್ ಹೊಡೆದಿದ್ದಾರೆ. ಇಲ್ಲಿವರೆಗೆ ಯಾರೂ ನನ್ನ ಭೇಟಿ ಆಗಿಲ್ಲ, ಲಂಚಾವತಾರದ ಬಗ್ಗೆ ಯಾರೂ ದೂರನ್ನ ಕೂಡ ಕೊಟ್ಟಿಲ್ಲ ಅಂತ ಹೇಳಿ ಬೆಂಗಳೂರಿನಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಮೊನ್ನೆ ಬಿಆರ್ ಪಟೇಲ್ ಆರೋಪ ಮಾಡಿದ ನಮಗೆ ಗೊತ್ತಿರಲ್ಲ ಯಾರ್ಯಾರು ಕಮಿಷನ್ ಕೊಟ್ಟು ಹಾಕ್ಸೋ ಬರ್ತಾರೆ. ನನಗೆ ಯಾರು ಇಲ್ಲಿವರೆಗೂ ನನ್ನ ಮಾಹಿತಿ ಇಲ್ಲ, ನಾನು ವಿಚಾರಿಸಿ ಹೇಳ್ತೀನಿ. ಮೊನ್ನೆ ಬಿಆರ್ ಪಟೇಲ್ ಆರೋಪ ಮಾಡಿದ ನಮಗೆ ಗೊತ್ತಿರಲ್ಲ ಯಾರ್ಯಾರು ಕಮಿಷನ್ ಕೊಟ್ಟು ಹಾಕ್ಸೋ ಬರ್ತಾರೆ. ನನಗೆ ಯಾರು ಇಲ್ಲಿವರೆಗೂ ನನ್ನ ಮಾಹಿತಿ ಇಲ್ಲ, ನಾನು ವಿಚಾರಿಸಿ ಹೇಳ್ತೀನಿ. ಮೊನ್ನೆ ಬಿಆರ್ ಪಟೇಲ್ ಆರೋಪ ಮಾಡಿದ ನಮಗೆ ಗೊತ್ತಿರಲ್ಲ ಯಾರ್ಯಾರು ಕಮಿಷನ್ ಕೊಟ್ಟು ಹಾಕ್ಸೋ ಬರ್ತಾರೆ. ನನಗೆ ಯಾರು ಇಲ್ಲಿವರೆಗೂ ನನ್ನ ಮಾಹಿತಿ ಇಲ್ಲ, ನಾನು ವಿಚಾರಿಸಿ ಹೇಳ್ತೀನಿ. ಮೊನ್ನೆ ಬಿಆರ್ ಪಟೇಲ್ ಆರೋಪ ಮಾಡಿದ ನಮಗೆ ಗೊತ್ತಿರಲ್ಲ ಯಾರ್ಯಾರು ಕಮಿಷನ್ ಕೊಟ್ಟು ಹಾಕ್ಸೋ ಬರ್ತಾರೆ. ನನಗೆ ಯಾರು ಇಲ್ಲಿವರೆಗೂ ನನ್ನ ಮಾಹಿತಿ ಇಲ್ಲ, ನಾನು ವಿಚಾರಿಸಿ ಹೇಳ್ತೀನಿ. ಮೊನ್ನೆ ಬಿಆರ್ ಪಟೇಲ್ ಆರೋಪ ಮಾಡಿದ ನಮಗೆ ಗೊತ್ತಿರಲ್ಲ ಯಾರ್ಯಾರು ಕಮಿಷನ್ ಕೊಟ್ಟು ಹಾಕ್ಸೋ ಬರ್ತಾರೆ. ನನಗೆ ಯಾರು ಇಲ್ಲಿವರೆಗೂ ನನ್ನ ಮಾಹಿತಿ ಇಲ್ಲ. ನಾಯಕರು ಒಬ್ಬೊಬ್ಬರೇ ಬಹಿರಂಗವಾಗಿ ಅಸಮಾಧಾನವನ್ನ ತೋಡ್ಕೊಳ್ತಾ ಇದ್ರೆ ಇತ್ತ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ನನಗೂ ಈ ಲಂಚಾವತಾರಕ್ಕೂ ಸಂಬಂಧವೇ ಇಲ್ಲ, ನನಗೆ ಅದ್ರ ಬಗ್ಗೆ ಯಾರೂ ಭೇಟಿಯಾಗಿಲ್ಲ, ದೂರನ್ನ ಕೂಡ ಕೊಟ್ಟಿಲ್ಲ, ಸಮಸ್ಯೆಯನ್ನೂ ಹೇಳ್ಕೊಂಡಿಲ್ಲ ಅಂತ ಹೇಳಿ ಸ್ಟ್ಯಾಂಡರ್ಡ್ ಡೈಲಾಗ್ ಹೊಡೆದಿದ್ದಾರೆ. ಇಲ್ಲಿವರೆಗೆ ಯಾರೂ ನನ್ನ ಭೇಟಿ ಆಗಿಲ್ಲ, ಲಂಚಾವತಾರದ ಬಗ್ಗೆ ಯಾರೂ ದೂರನ್ನ ಕೂಡ ಕೊಟ್ಟಿಲ್ಲ ಅಂತ ಹೇಳಿ ಬೆಂಗಳೂರಿನಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಮೊನ್ನೆ ಬಿಆರ್ ಪಟೇಲ್ ಆರೋಪ ಮಾಡಿದ ನಮಗೆ ಗೊತ್ತಿರಲ್ಲ ಯಾರ್ಯಾರು ಕಮಿಷನ್ ಕೊಟ್ಟು ಹಾಕ್ಸೋ ಬರ್ತಾರೆ. ನನಗೆ ಯಾರು ಇಲ್ಲಿವರೆಗೂ ನನ್ನ ಮಾಹಿತಿ ಇಲ್ಲ, ನಾನು ವಿಚಾರಿಸಿ ಹೇಳ್ತೀನಿ. ಮೊನ್ನೆ ಬಿಆರ್ ಪಟೇಲ್ ಆರೋಪ ಮಾಡಿದ ನಮಗೆ ಗೊತ್ತಿರಲ್ಲ ಯಾರ್ಯಾರು ಕಮಿಷನ್ ಕೊಟ್ಟು ಹಾಕ್ಸೋ ಬರ್ತಾರೆ. ನನಗೆ ಯಾರು ಇಲ್ಲಿವರೆಗೂ ನನ್ನ ಮಾಹಿತಿ ಇಲ್ಲ, ನಾನು ವಿಚಾರಿಸಿ ಹೇಳ್ತೀನಿ. ಮೊನ್ನೆ ಬಿಆರ್ ಪಟೇಲ್ ಆರೋಪ ಮಾಡಿದ ನಮಗೆ ಗೊತ್ತಿರಲ್ಲ ಯಾರ್ಯಾರು ಕಮಿಷನ್ ಕೊಟ್ಟು ಹಾಕ್ಸೋ ಬರ್ತಾರೆ. ನನಗೆ ಯಾರು ಇಲ್ಲಿವರೆಗೂ ನನ್ನ ಮಾಹಿತಿ ಇಲ್ಲ, ನಾನು ವಿಚಾರಿಸಿ ಹೇಳ್ತೀನಿ. ಮೊನ್ನೆ ಬಿಆರ್ ಪಟೇಲ್ ಆರೋಪ ಮಾಡಿದ ನಮಗೆ ಗೊತ್ತಿರಲ್ಲ ಯಾರ್ಯಾರು ಕಮಿಷನ್ ಕೊಟ್ಟು ಹಾಕ್ಸೋ ಬರ್ತಾರೆ. ನನಗೆ ಯಾರು ಇಲ್ಲಿವರೆಗೂ ನನ್ನ ಮಾಹಿತಿ ಇಲ್ಲ, ನಾನು ವಿಚಾರಿಸಿ ಹೇಳ್ತೀನಿ. ಮೊನ್ನೆ ಬಿಆರ್ ಪಟೇಲ್ ಆರೋಪ ಮಾಡಿದ ನಮಗೆ ಗೊತ್ತಿರಲ್ಲ ಯಾರ್ಯಾರು ಕಮಿಷನ್ ಕೊಟ್ಟು ಹಾಕ್ಸೋ ಬರ್ತಾರೆ. ನನಗೆ ಯಾರು ಇಲ್ಲಿವರೆಗೂ ನನ್ನ ಮಾಹಿತಿ ಇಲ್ಲ. ನಾಯಕರು ಒಬ್ಬೊಬ್ಬರೇ ಬಹಿರಂಗವಾಗಿ ಅಸಮಾಧಾನವನ್ನ ತೋಡ್ಕೊಳ್ತಾ ಇದ್ರೆ ಇತ್ತ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ನನಗೂ ಈ ಲಂಚಾವತಾರಕ್ಕೂ ಸಂಬಂಧವೇ ಇಲ್ಲ, ನನಗೆ ಅದ್ರ ಬಗ್ಗೆ ಯಾರೂ ಭೇಟಿಯಾಗಿಲ್ಲ, ದೂರನ್ನ ಕೂಡ ಕೊಟ್ಟಿಲ್ಲ, ಸಮಸ್ಯೆಯನ್ನೂ ಹೇಳ್ಕೊಂಡಿಲ್ಲ ಅಂತ ಹೇಳಿ ಸ್ಟ್ಯಾಂಡರ್ಡ್ ಡೈಲಾಗ್ ಹೊಡೆದಿದ್ದಾರೆ. ಇಲ್ಲಿವರೆಗೆ ಯಾರೂ ನನ್ನ ಭೇಟಿ ಆಗಿಲ್ಲ, ಲಂಚಾವತಾರದ ಬಗ್ಗೆ ಯಾರೂ ದೂರನ್ನ ಕೂಡ ಕೊಟ್ಟಿಲ್ಲ ಅಂತ ಹೇಳಿ ಬೆಂಗಳೂರಿನಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಮೊನ್ನೆ ಬಿಆರ್ ಪಟೇಲ್ ಆರೋಪ ಮಾಡಿದ ನಮಗೆ ಗೊತ್ತಿರಲ್ಲ ಯಾರ್ಯಾರು ಕಮಿಷನ್ ಕೊಟ್ಟು ಹಾಕ್ಸೋ ಬರ್ತಾರೆ. ನನಗೆ ಯಾರು ಇಲ್ಲಿವರೆಗೂ ನನ್ನ ಮಾಹಿತಿ ಇಲ್ಲ, ನಾನು ವಿಚಾರಿಸಿ ಹೇಳ್ತೀನಿ. ಮೊನ್ನೆ ಬಿಆರ್ ಪಟೇಲ್ ಆರೋಪ ಮಾಡಿದ ನಮಗೆ ಗೊತ್ತಿರಲ್ಲ ಯಾರ್ಯಾರು ಕಮಿಷನ್ ಕೊಟ್ಟು ಹಾಕ್ಸೋ ಬರ್ತಾರೆ. ನನಗೆ ಯಾರು ಇಲ್ಲಿವರೆಗೂ ನನ್ನ ಮಾಹಿತಿ ಇಲ್ಲ, ನಾನು ವಿಚಾರಿಸಿ ಹೇಳ್ತೀನಿ. ಮೊನ್ನೆ ಬಿಆರ್ ಪಟೇಲ್ ಆರೋಪ ಮಾಡಿದ ನಮಗೆ ಗೊತ್ತಿರಲ್ಲ ಯಾರ್ಯಾರು ಕಮಿಷನ್ ಕೊಟ್ಟು ಹಾಕ್ಸೋ ಬರ್ತಾರೆ. ನನಗೆ ಯಾರು ಇಲ್ಲಿವರೆಗೂ ನನ್ನ ಮಾಹಿತಿ ಇಲ್ಲ, ನಾನು ವಿಚಾರಿಸಿ ಹೇಳ್ತೀನಿ. ಮೊನ್ನೆ ಬಿಆರ್ ಪಟೇಲ್ ಆರೋಪ ಮಾಡಿದ ನಮಗೆ ಗೊತ್ತಿರಲ್ಲ ಯಾರ್ಯಾರು ಕಮಿಷನ್ ಕೊಟ್ಟು ಹಾಕ್ಸೋ ಬರ್ತಾರೆ. ನನಗೆ ಯಾರು ಇಲ್ಲಿವರೆಗೂ ನನ್ನ ಮಾಹಿತಿ ಇಲ್ಲ, ನಾನು ವಿಚಾರಿಸಿ ಹೇಳ್ತೀನಿ. ಮೊನ್ನೆ ಬಿಆರ್ ಪಟೇಲ್ ಆರೋಪ ಮಾಡಿದ ನಮಗೆ ಗೊತ್ತಿರಲ್ಲ ಯಾರ್ಯಾರು ಕಮಿಷನ್ ಕೊಟ್ಟು ಹಾಕ್ಸೋ ಬರ್ತಾರೆ. ನನಗೆ ಯಾರು ಇಲ್ಲಿವರೆಗೂ ನನ್ನ ಮಾಹಿತಿ ಇಲ್ಲ.